ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಸಭೆಯ ಟಿಕೆಟ್ ಅನ್ನ HD ದೇವೇಗೌಡರಿಗೆ ನೀಡಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದೇವೇಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಬಂಧ ಕೇವಲ ರಾಜ್ಯಸಭೆ ಟಿಕೆಟ್ಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯಸಭೆ ಟಿಕೆಟ್ ಬಗ್ಗೆ ದೇವೇಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಸಭೆಯ ಸೀಟ್ಗೆ ನನ್ನ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಸೀಮಿತವಲ್ಲ. 10 ವರ್ಷಗಳಿಂದ ಅವರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದೇನೆ. ಕಾಂಗ್ರೆಸ್ ಹೇಗೆ ನನ್ನ ಜೊತೆ ನಡೆದುಕೊಂಡಿದೆ ಅನ್ನೋದು ಗೊತ್ತಿದೆ ಅಂತ ದೇವೇಗೌಡರು ಹೇಳಿದ್ದಾರೆ. ರಾಜ್ಯಸಭೆಗೆ ನನ್ನ ಹೆಸರಿದೆ ಅಂತ ಪ್ರಚಾರ ಮಾಡಿದ್ದೆ ಅವರು. ನನಗೆ ರಾಜ್ಯಸಭೆಯ ಸದಸ್ಯ ಆಗಬೇಕು ಅನ್ನೋ ವ್ಯಾಮೋಹವೇ ಇಲ್ಲ. ಪ್ರಧಾನಿ ಮೋದಿ ನಾಯಕತ್ವವನ್ನು ಸಮರ್ಥನೆ ಮಾಡಿದ್ದೇನೆ ಅಂತ ದೇವೇಗೌಡರು ಹೇಳಿದ್ದಾರೆ. ಹೌದು, ಹಲವು ವಿಚಾರವನ್ನು ಸ್ವತಃ ದೇವೇಗೌಡರು ಸ್ಪಷ್ಟಪಡಿಸಬೇಕು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಸ್ವತಃ ದೇವೇಗೌಡರಿಗೆ ಅಥವಾ JDSಗೆ ಕುಮಾರಸ್ವಾಮಿಗೆ ಈ ರಾಜ್ಯಸಭೆಯ ಟಿಕೆಟ್ ಬಗ್ಗೆ ಇಚ್ಛೆ ಇತ್ತೋ ಇಲ್ಲವೋ, BJP ವಲಯದಲ್ಲಿ ಆ ಚರ್ಚೆ ಬಂತೋ ಇಲ್ಲವೋ, ಕಾಂಗ್ರೆಸ್ನ ಬಹುತೇಕ ನಾಯಕರು ಕನ್ನಡದ ಕಣ್ಮಣಿ, ಕನ್ನಡದ ಧ್ವನಿ, ಮಣ್ಣಿನ ಮಗ, BJP ಜೊತೆ ಸಖ್ಯವನ್ನು ಬೆಳೆಸಿದ ನಂತರದ ಸಂದರ್ಭದಲ್ಲಿ ಅವರ ರಾಜಕೀಯ ಭವಿಷ್ಯವನ್ನೇ ಇಲ್ಲವಾಗಿಸುವ ಎಲ್ಲ ಪ್ರಯತ್ನವನ್ನು ಮಾಡ್ತಿದೆ ಅಂತ ಕಾಂಗ್ರೆಸ್ನವರು ಹೇಳಿಕೆಯನ್ನು ಕೊಡುವುದಕ್ಕೆ ಶುರು ಮಾಡಿದ್ರು. ಕಳೆದ 2-3 ದಿವಸದಿಂದ ಇದೇ ಚರ್ಚೆಯಾಗೋಯಿತು. ಸ್ವತಃ ದೇವೇಗೌಡರದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಂತೆಯೇ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ಅವ್ರ ಫ್ರೆಂಡ್ ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದ್ರು. ಇನ್ನು ಹೇಳಿದ್ರಿಂದ ಅದನ್ನು ಹೆಸಿಟೇಷನ್ ಮಾಡಿದ್ದೀನಿ ಟು ಸೇ ಏನಿಲ್ಲ, ಎನಿಥಿಂಗ್ ಪರ್ಟೈನಿಂಗ್ ಟು ದಿ ಸಂಬಂಧ or to the center, not because of today. Only I mean, a membership of Rashtriya Mission Narendra Modi. It is a personal bondage between me and Modi from last 10 years. On all circumstances, I stood with Modi. I stood with the Prime Minister for the works that he has done in the last 10 years. To see that this country's development, all-round development, and much more than that. No, there's so many problems. ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ಅವ್ರ ಫ್ರೆಂಡ್ ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದ್ರು. ಇನ್ನು ಹೇಳಿದ್ರಿಂದ ಅದನ್ನು ಹೆಸಿಟೇಷನ್ ಮಾಡಿದ್ದೀನಿ ಟು ಸೇ ಏನಿಲ್ಲ, ಎನಿಥಿಂಗ್ ಪರ್ಟೈನಿಂಗ್ ಟು ದಿ ಸಂಬಂಧ or to the center, not because of today. Only I mean, a membership of Rashtriya Mission Narendra Modi. It is a personal bondage between me and Modi from last 10 years. On all circumstances,
I stood with Modi, I stood with the Prime Minister for the works that he has done in the last 10 years to see that this country's development, all-round development, and much more than that. Now, there's so many problems. ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವ್ರ ಬಗ್ಗೆ ಆಗಲಿ